ಸೊ ಇವತ್ತೇನಾಗಿದೆ, ಯಾವಾಗ ಕಾಂಗ್ರೆಸ್ಸಿನಿಂದ ಇದು ಒತ್ತಡ ತಂದಾದ ಮೇಲೆ ಕ್ಯಾನ್ಸಲ್ ಮಾಡಿ ಆದೇಶ ಮಾಡಿರ್ತಕ್ಕಂಥದ್ರಲ್ಲಿ ಯಾವ ಮುಖ ಇಟ್ಟುಕೊಂಡು ಪ್ರಹ್ಲಾದ್ ಜೋಶಿ ಅವರು ಯಾವ ಮುಖ ಇಟ್ಟುಕೊಂಡು ಮಂತ್ರಿಯಾಗಿ ಮುಂದುವರಿತಾ ಇದ್ದಾರಪ್ಪ? ಅವರ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿಲ್ಲದೆ ಈ ರೀತಿ ರೈಲ್ವೆ ಲ್ಯಾಂಡ್ ಅನ್ನ ಪರಭಾರೆ ಮಾಡ್ತಕ್ಕಂಥದಕ್ಕೆ ಅಥವಾ ಲೀಸ್ ಕೊಡ್ತಕ್ಕಂಥದಕ್ಕೆ ಹೋಗಕ್ಕೆ ಸಾಧ್ಯನಾ? ಇಲಾಖೆಯವರು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಅಂತ ಹೇಳ್ತಾರೆ, ಇವರು ಹೇಳ್ತಾರೆ ಟೆಂಡರ್ಸ್ ಬಂದಿಲ್ಲ ಅಂತ ಹೇಳಿ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಈ ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ರಾಜಕಾರಣಿಗಳಲ್ಲಿ ಇವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಇವರು ಯಾವ್ಯಾವ ಶೋರೂಮ್ಗಳಿಟ್ಟಿದ್ದಾರೆ ನಾನು ಈಗೇನೋ ಹೇಳಕ್ ಹೋಗುದಿಲ್ಲ. ಹುಬ್ಬಳ್ಳಿಯಲ್ಲಿ ಯಾವುದಕ್ಕೆ ಪ್ರಯತ್ನ ನಡೆಸಿದ್ದಾರೆ, ಬೆಳಗಾಮಲ್ಲಿ ಕಿಯಾ ಎಷ್ಟು ದಿವಸ ತೆಗೆದುಕೊಂಡು, ಬಾಗಲಕೋಟೆಯಲ್ಲಿ ಕಿಯಾ ತೆಗೆದುಕೊಂಡು ಎಷ್ಟು ದಿವಸ ಆಯಿತು, ಕೊಪ್ಪಳದಲ್ಲಿ ಯಾವ ಇಂಡಸ್ಟ್ರಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಮೆಟಲ್ ಇಂಡಸ್ಟ್ರಿ ಎಷ್ಟು ವೆಚ್ಚ ಆಗಿದೆ, ಏನೇನು ಬಂದಿದೆ ನಮ್ಮ ಮಾಹಿತಿ ಇಲ್ವೇನೋ? ರಾಜ್ಯ ಕಂಡಂತ ಅತ್ಯಂತ ಭ್ರಷ್ಟ ರಾಜಕಾರಣಿಗಳಲ್ಲಿ ಇವರು ಒಬ್ರು. ನಮಗೆ ಸವಾಲು ಹಾಕಿದ್ರು ಕೇಸ್ ಹಾಕ್ತೀವಿ ಅಂತೇಳಿ. ಕರ್ನಾಟಕದ ಉತ್ತರ ಕುಮಾರ ಪ್ರಹ್ಲಾದ್ ಜೋಶಿ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಈ ಆದೇಶ ಆದ ಮೇಲೆ ಮಿಸ್ಟರ್ ಉತ್ತರ ಕುಮಾರ್ ಅವರೇ ಯಾವ ಮುಖ ಇಟ್ಟುಕೊಂಡಿದ್ದೀರಿ? ಈಗಲೂ ಸಹ ದಮ್ಮಿದ್ರೆ, ತಾಕತ್ತಿದ್ರೆ, ಬದ್ಧತೆ ಇದ್ರೆ ಹಾಕಿ ಕೇಸು ನೋಡೋಣ. ನಿಮ್ಮ ಚರಿತ್ರೆಯನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತೇವೆ.